ಮಂಡ್ಯದ ಯಮುನಾ ಟಿಫಾನಿಸ್ನಲ್ಲಿ ಮಹದೇವಣ್ಣನವರ ಒಂದು ಬಿಗ್ ಬಾಸ್ ಗಿಲ್ಲಿ ಬಗ್ಗೆ ಒಂದೆರಡು ಮಾತು. ಸರ್, ನಮ್ಮ ಮಂಡ್ಯದ ಹುಡುಗ ಗಿಲ್ಲಿ ನಟ ಗೆಲ್ಲಬೇಕು ಅಂತ ಆಸೆ ಪಡ್ತಾ ಇದೀವಿ. ನಾಳೆ ಫ್ಲೆಕ್ಸ್ ಆಗ್ತಾ ಇದೀವಿ ಯಮುನಾ ಟಿಫಾನಿಸ್ ಗ್ರೂಪಿಂದ ಸರ್. ಒಳ್ಳೇದು ಸರ್. ನಾಳೆ ನೀವು ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೇ ಗೆಲ್ಲಬೇಕು ಅಂತ ನೀವು ಗಿಲ್ಲಿ ಗೆಲ್ಲೇಬೇಕು, ಗೆಲ್ತಾನ. ನಾಳೆ ಫ್ಲೆಕ್ಸ್ ಆಗ್ತಾ ಇದೀವಿ ಅವನಿಗೋಸ್ಕರ. ನಿಮ್ಮ ಬೋಂಡಾದ ಬಗ್ಗೆ ನಮ್ಮ ಇಲ್ಲಿರೋಂತಕ್ಕಂಥ ನಮ್ಮ ಸರ್ ಒಂದೆರಡು ಮಾತಾಡ್ತೀನಿ ಅಂತ ಹೇಳಿದ್ರು. ಹೇಳಿ ಅಣ್ಣ. ಈ ಮಂಡ್ಯ ಇತಿಹಾಸದಲ್ಲಿ ಬೋಂಡ ಅಂದ್ರೆ ಭಾರಿ ಪ್ರಸಿದ್ಧಿ. ನಾವು ಹಳ್ಳಿಗಳಲ್ಲಿ ರೈತರೆಲ್ಲ ಕೂತ್ಕೊಂಡು ಬೋಂಡ ಕಾಫಿ ಟೀ ಕುಡಿಯೋದು ಭಾರಿ ಫೇಮಸ್ ಆಗಿತ್ತು. ಅದೊಂದು ಉಳಿಸ್ಕೊಂಬಂದಿರೋನು ಯಮುನಾ ಟಿಫಾನಿಸ್ ಮಾದೇವ ಒಬ್ಬನೇ. ಉಳಿದ ಕಡೆ ಈ ಥರ ಮಲ್ಲಿಗೆ ಬೋಂಡ ಎಲ್ಲೂ ಸಿಗೋದಿಲ್ಲ. ತಿಂತಾ ಇದ್ರೆ ಬಾಯಿನಲ್ಲಿ ಕರಗ್ತದೆ, ಹಂಗೇನೆ ಅದು ರುಚಿನೇ ಬೇರೆ. ಇಲ್ಲೆಲ್ಲ ಮಧ್ಯಾಹ್ನ ಟೈಮು ಏನು ಬೋಂಡಕ್ಕೆಲ್ಲ ಗುದ್ದಾಡ್ತಾರೆ ಸರ್, ಸಿಕ್ಕಾಬಿಟ್ಟೆ. ರಾಗಿ ದೋಸೆ ಸಿಗ್ತದೆ, ಮಸಾಲೆ ದೋಸೆ, ಅಕ್ಕಿ ದೋಸೆ ಎಲ್ಲ ಸಿಗ್ತದೆ. ಬಡವ್ರಿಗೆ ಕೈ ಎಟದ ದರದಲ್ಲಿ ಮಾಡೋರೆ. ಕಾಫಿ ಟೀನೂ ಅಷ್ಟೇ, 5 ರೂಪಾಯಿ ಕಾಫಿ ಟೀ ಸಿಗ್ತದೆ. ಬೋಂಡ ಕಾಫಿ ಟೀಗೋಸ್ಕರ ಯಮುನಾ ಟಿಫಾನಿಸ್ ಸರ್ ಗಿಲ್ಲಿ ಗೆಲ್ಬೇಕು ಅಂತ ನೀವೆಲ್ಲ ಬಯಸ್ತೀರಾ? ಖಂಡಿತ. ಓಕೆ, ಗಿಲ್ಲಿ ಕೈಯತ್ತೆ, ಗಿಲ್ಲಿ ಗೆಲ್ಲಿ ಮಾದೇವಣ್ಣ, ಗಿಲ್ಲಿ ಗೆಲ್ಲಿ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆಲ್ಲಬೇಕೆಂಬ ಅಭಿಮಾನಿಗಳು. ಸರಿ ಅಣ್ಣ, ಗೆಲ್ಲಿ ಬೇಗ ಗಿಲ್ಲಿ ಗೆದ್ದಾದ್ಮೇಲೆ ನಮ್ಮ ಯಮುನಾ ಟಿಫಾನಿಸ್ ಹತ್ರ ಇಲ್ಲೇ ಬಂದು ಬೋಂಡ ಅಂತೂ ನನ್ನ ಇದು ಕರೆಸ್ತೀನಿ ಇಲ್ಲೇ ನಾನು. ಮದೇವಣ್ಣ ಸರ್, ಗಿಲ್ಲಿ ಅವ್ರನ್ನ ಕರ್ಸ್ತೀರಾ? ಖಂಡಿತವಾಗ್ಲು. ಬಿಗ್ ಬಾಸ್ ಅಲ್ಲಿ ನೀವು ಹೇಳ್ದಂಗೆ ಗಿಲ್ಲಿ ಗೆದ್ಬಿಟ್ರೆ ಇಲ್ಲಿ ಬಂದು ಬೋಂಡ ಅಂತೂ ನಾವು ಇಲ್ಲಿ ಬಂದು ತಿನ್ಬೇಕು ಗಿಲ್ಲಿ. ಇಡೀ ಕರ್ನಾಟಕ. ಮಂಡ್ಯದ ಮುಗ್ಧ ಹುಡುಗ, ಹಳ್ಳಿ ಸೊಗಡಿನ ಮಗ, ನಿಷ್ಕಲ್ಮಶವಾದಂತ ಒಂದು ಮನಸ್ಸಿರುವಂತ ಒಂದು ಹುಡುಗ ಆತು. ಅದು ಗೆಲ್ಲಿ ಅಂತ ಅಂದ್ಬಿಟ್ಟು ನಾವು ಮಂಡ್ಯ ಜನತೆ ಪರವಾಗಿ, ಕರ್ನಾಟಕದ ಜನತೆ ಪರವಾಗಿ ಜೈ ಗಿಲ್ಲಿ. ಮದೇವಣ್ಣ, ಇವಾಗ ಗಿಲ್ಲಿ ಗೆದ್ರೆ ಬೋಂಡ ತೋರ್ಸೋಣ ನಿಮ್ದು. ಮಲ್ಲಿಗೆ ಇಡ್ಲಿ ಇಲ್ಲಿಯ ಫೇಮಸ್. ಇಲ್ಲಿಯ ಫೇಮಸ್ಸು. ಗಿಲ್ಲಿ ಬಂದು ಇಲ್ಲಿ ಬೋಂಡ ತಿನ್ಲೇಬೇಕು ಗೆದ್ದಾದ್ಮೇಲೆ. ಇಲ್ಲಿ ಖಂಡಿತವಾಗ್ಲು ನಾವು ಕರ್ಕೊಂಡ್ಬಂದೇ ಬರ್ತೀನಿ. ಆಯ್ತು ಅಣ್ಣ, ಥ್ಯಾಂಕ್ ಯು.